ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗೇ ಇದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಇವತ್ತು ನಿನ್ನೆ ನೈಟ್ ಊರಿಂದ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಒಂದು ವಾರ ಮನೆ ಬಿಟ್ಟು ಹೋಗಿದ್ದೆ, ಅಂದರೆ ಊರಿಗೆ ಹೋಗಿದ್ದೆ ಅಮ್ಮ ಮನೆಗೆ. ಸೊ ಸ್ವಲ್ಪ ಮೆಸಪ್ ಆಗಿತ್ತು. ನೈಟ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೆ, ಬಟ್ ಆಗ್ತಾ ಇರಲಿಲ್ಲ ಟ್ರಾವೆಲಿಂಗ್ ಮಾಡಿದ್ದಕ್ಕೆ. ಯಾಕೆ ಬೆಳಗ್ಗೆ ಎದ್ದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಅದರಲ್ಲೂ ಇವತ್ತು ದೇವ್ರದ್ದು ನಮ್ಮದು ಎಡೆ ಎಲ್ಲ ಕೊಡೋದಿತ್ತು, ಅದಕ್ಕೋಸ್ಕರ ವಾರನೂ ಮಾಡಬೇಕಿತ್ತು. ಎಲ್ಲದನ್ನು ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಹೇಳಿ ಮಾಡ್ಕೋತಾ ಇದ್ದೆ. ಹಾಗೆಯೇ ನಿಮ್ಮ ಜೊತೆ ಸ್ವಲ್ಪ ಆಲ್ಮೋಸ್ಟ್ ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ಕೂಡ ಎಂಡ್ ಆಗ್ತಾ ಬಂತಲ್ವ. ಸೊ ಹಾಗಾಗಿ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಅಥವಾ ನಾನು ಏನು ಫೇಸ್ ಮಾಡ್ತಿದ್ದೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ನಾನೇನಾದ್ರು ತಪ್ಪು ಮಾಡ್ತಾಯಿದ್ರೆ ಅದನ್ನು ನೀವು ತಿದ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಎಲ್ಲರೂ ಇಷ್ಟು ದಿನ ಹೇಗೆ ನನ್ನ ಜೊತೆ ನನಗೆ ಸಪೋರ್ಟ್ ಮಾಡ್ತಾಯಿದ್ರು, ಇನ್ಮೇಲೂ ಕೂಡ ಅದೇ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಆಲ್ಮೋಸ್ಟ್ ನಾನು ಈ ಟೈಮಲ್ಲಿ ಸ್ವಲ್ಪ ಕಂಫರ್ಟಬಲ್ ಇದೇನೆ ಅಂತ ಅನಿಸುತ್ತೆ. ಆದರೂ ಕೆಲವೊಂದು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ. ಅದರಲ್ಲೂ ಕೂಡ ತುಂಬ ಹೇಳೋದಿದೆ. ಅದರಲ್ಲಿ ಫಸ್ಟ್ ಅಂತಂದರೆ ಈ ಬ್ಯಾಕ್ ಪೇನ್, ಅದಂತೂ ನಂಗೆ ತುಂಬ ಫ್ರೆಂಡ್ ಆಗಿಬಿಟ್ಟಿದೆ. ಅಷ್ಟು ಬ್ಯಾಕ್ ಪೇನ್ ಅನಿಸುತ್ತೆ. ಯಾಕಂದರೆ ಯಾವಾಗ ನಮ್ಮ ಟಮ್ಮಿ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ, ಸೊ ಆ ಟೈಮಲ್ಲಿ ಬ್ಯಾಕ್ ಪೇನ್ ಕಂಪಲ್ಸರಿಯಾಗಿ ಬಂದೇ ಬರುತ್ತಂತೆ. ಅದರಲ್ಲೂ ನೈಟ್ ಟೈಮ್ ಅಂತೂ ಒಂದು ಕಡೆಯಿಂದ ಇನ್ನೊಂದು ಕಡೆ ತಿರ್ಗೋಕ್ಕೂ ಕೂಡ ಆಗ್ತಾಯಿಲ್ಲ, ಅಷ್ಟು ಅನಿಸ್ತಾ ಇರುತ್ತೆ ಸ್ವಲ್ಪ. ಬಟ್ ಏನು, ನಾವು ಅದನ್ನು ಕೂಡ ಪಾಸಿಟಿವ್ ಆಗಿ ತೊಗೊಂಡು ಮುಂದೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ. ಇನ್ನು ಎರಡನೇದು ಹೇಳಬೇಕು ಅಂದರೆ ಸ್ವೆಲ್ಲಿಂಗು. ಕಾಲಂತೂ ತುಂಬ ಹೊತ್ತು ನಿಂತ್ಕೊಂಡು ಅಥವಾ ತುಂಬ ಕುತ್ಕೊಂಡ್ರು ಅಥವಾ ತುಂಬ ಹೊತ್ತು ನಿಂತ್ಕೊಂಡ್ರೂ ಕೂಡ ಸ್ವೆಲ್ಲಿಂಗ್ ಆಗುತ್ತೆ ಸ್ವಲ್ಪ ಕಾಲು. ಅದನ್ನು ಕೂಡ ನೋವು ಸ್ವಲ್ಪ ಹೊತ್ತಿಗೆ ಮತ್ತೆ ಸರಿ ಹೋಗುತ್ತೆ. ಇನ್ನು ಲೆಗ್ ಕ್ರ್ಯಾಂಪ್ಸು, ಅದಂತೂ ಕಾಲು ಸಖತ್ತಾಗಿ ಎಳೀತಾ ಇರುತ್ತೆ. ಬಿಕಾಸ್ ನಮ್ಮ ವೇಟ್ ಜಾಸ್ತಿ ಆಗ್ತಾ ಇದ್ದಂಗೆ ಕಾಲೇನೋ ಸ್ವಲ್ಪ ತುಂಬ ನೋವಾಗೋದು, ಅಂದರೆ ಇಡೀ ಭಾರ ಅದ್ರ ಮೇಲೆ ಬೀಳೋದ್ರಿಂದ ಸ್ವಲ್ಪ ಕಾಲು ಕೂಡ ನೋವಾಗುತ್ತೆ. ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಯಾವಾಗ್ಲೂ ಆಲ್ಮೋಸ್ಟ್ ನೈಟ್ ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ಉಗುರು ಬೆಚ್ಚಲ್ಲಿ ನೀರಿರುತ್ತಲ್ವ, ಸೊ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಕಾಲಿಟ್ಕೊಂಡು ಕೂತ್ಕೋತೀನಿ. ಆವಾಗ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ. ಇನ್ನು ಸ್ವೆಲ್ಲಿಂಗಿಗೂ ಕೂಡ ಅಷ್ಟೇ. ಹಾಗೆ ಬ್ಯಾಕ್ ಪೇನಿಗಂತೂ ನಾನು ಪ್ರೆಗ್ನೆನ್ಸಿ ಪಿಲ್ಲೋ ಇರುತ್ತಲ್ವ, ಸೊ ಅದನ್ನು ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಕಂಫರ್ಟಬಲ್ ಅನಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಹೇಳಬೇಕು ಅಂದರೆ ಅಸಿಡಿಟಿ, ಅದಂತೂ ಹೇಳಲೇಬೇಡಿ, ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಪ್ರೆಗ್ನೆನ್ಸಿ ಆಲ್ರೆಡಿ ಕಂಪ್ಲೀಟ್ ಮಾಡಿರ್ತೀರೋ ಅವ್ರಿಗೆ ಆಲ್ರೆಡಿ ಅದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಬಟ್ ಇನ್ನೂ ಯಾರ್ಯಾರೆಲ್ಲ ಈ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ರು ಅವ್ರಿಗಂತೂ ಇವಾಗಲೇ ಫಿಕ್ಸ್ ಆಗಿಬಿಡಿ, ಅಸಿಡಿಟಿ ಅನ್ನೋದು ಥ್ರೂಔಟ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ನಾನು ಕೂಡ ಅಂದ್ಕೊಳ್ತಿದ್ದೆ, ಎಲ್ಲರೂ ಹೇಳ್ತಾಯಿದ್ರು, ಬಟ್ ಇವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇತ್ತೀಚೆಗೆ ಏನು ಮಾಡ್ತೀನಿ ಅಂದರೆ, ಒಂದೇ ಸತಿಗೆ ಎಲ್ಲ ತಿನ್ನಲ್ಲ, ಸ್ವಲ್ಪ ಸ್ವಲ್ಪ ಊಟ ಮಾಡ್ತೀನಿ, ತುಂಬ ನೀರು ಕುಡಿತೀನಿ. ಆಲ್ಮೋಸ್ಟು ಇನ್ನೇನು ನೀರು ಕುಡಿಯೋದು ವಾಶ್ರೂಮಿಗೆ ಹೋಗೋದೇ ಆಗಿಬಿಟ್ಟಿದೆ. ಸೊ ಆದರೂ ಪರವಾಗಿಲ್ಲ, ಈ ಅಸಿಡಿಟಿಯಿಂದ ಸ್ವಲ್ಪ ನಾವು ದೂರ ಹೋಗ್ಬೇಕಂದ್ರೆ ಇದೆಲ್ಲ ಕಾಮನ್ನು. ನಾನು ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೆ, ಈ ಕಡೆ ನೋಡ್ತಾಯಿದ್ರೆ ಅಭಿಯವರು ಸ್ವಲ್ಪ ಸಣ್ಣದಾಗಿ ಎಕ್ಸಸೈಸ್ ಕೂಡ ಮಾಡ್ತಾಯಿದ್ರು. ನೋಡ್ತಾ ಇದ್ದರೆ ಬೆಳಗಿಂದೇ ಒಂದು ವಾರ ಏನೂ ಕೆಲಸ ಮಾಡಿರಲಿಲ್ಲ. ಇವಾಗ ಸಡನ್ನಾಗಿ ಎಲ್ಲ ಕೆಲಸ ಬಿತ್ತು ಅಂತಂದರೆ ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ತಾಯಿತ್ತು. ಬಟ್ ನಮ್ಮನೆ ಕೆಲಸ ಅಲ್ವಾ, ನಾವೇ ಮಾಡ್ಕೋಬೇಕು. ಸೊ ಮಾಡ್ತಾಯಿದ್ದೆ. ಇನ್ನು ಬ್ಯಾಕ್ ಟು ನಮ್ಮ ಟಾಪಿಕ್. ನಾನಿನ್ನು ಹೇಳಬೇಕು ಅಂದರೆ ಉಸಿರಾಡೋಕ್ಕಂತೂ ಸ್ವಲ್ಪ ಕಷ್ಟ ಆಗ್ತಾನೆ ಇರುತ್ತೆ. ಬಿಕಾಸ್ ಹೆವಿ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಹಿಂಗೆ ಓಡಾಡಿದ್ರೂ ಸುಸ್ತು. ನೋಡಿ, ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದ್ರೂ ಕೂಡ ಉಸಿರಾಟ ಅಂದರೆ ಮಾತಾಡೋದು ಕೂಡ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಇನ್ನು ಇವಾಗಲೇ ಹೀಗೆ ಇನ್ನೂ 4 ತಿಂಗಳಿರಬೇಕು ಅಂತ ಅನ್ನಿಸ್ತಿದೆ ನನಗೆ. ಅದು ಹೇಗಿರ್ತೀನೋ ಗೊತ್ತಿಲ್ಲ. ಎಲ್ಲರೂ ಆಶೀರ್ವಾದ ನನ್ನ ಮೇಲಿರಲಿ. ಇನ್ನು ಇದಿಷ್ಟು ನಾನು ಇವಾಗ ಫೇಸ್ ಮಾಡ್ತಕ್ಕಂಥ ಪ್ರಾಬ್ಲಮ್ ಆಗಿತ್ತು. ಸೊ ಅದನ್ನು ಎಲ್ಲದನ್ನು ಕೂಡ ನನ್ನ ಪ್ರಾಬ್ಲಮ್ ಅಂತ ನೋಡ್ತಾನೇ ಇಲ್ಲ, ಆರಾಮಾಗಿ ಅದನ್ನು ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ಪ್ರತಿಯೊಂದನ್ನು ಕೂಡ ಎಂಜಾಯ್ ಮಾಡಬೇಕಲ್ವಾ. ಸೊ ಖುಷಿಯಾಗಿದ್ದಾಗ ಎಷ್ಟು ಆರಾಮ ಅನ್ನಿಸ್ತೀವಿ, ಆಮೇಲೆ ಮಗು ಮುಖ ನೋಡಿದ್ಮೇಲೆ ಎಲ್ಲ ಮರ್ತೋಗುತ್ತೆ ಅನಿಸುತ್ತೆ. ಸೊ ಇವಾಗ ಏನಿರುತ್ತೋ ಅದನ್ನೆಲ್ಲದನ್ನು ಈ ಫೇಸಲ್ಲಿ
ಎಲ್ಲದನ್ನು ಕೂಡ ಅನುಭವಿಸ್ಬೇಕು. ಸೊ ಇನ್ನು ಬೆಳಗ್ಗೆ ಸ್ವಲ್ಪ ನೀರನ್ನ ಕುಡಿಯೋಣ ಅಂತ ಬಿಸಿನೀರನ್ನ ತೊಗೊಂಡು ಕುಡಿತಾ ಇದ್ದೀನಿ. ಇನ್ನು ಕುಡ್ದಾದ್ಮೇಲೆ ಕಸನೆಲ್ಲ ಮಾಡ್ಕೋಬೇಕಲ್ವ. ಸೊ ವಾರ ಮಾಡೋರು ಇರೋದ್ರಿಂದ ಬೇಗನೆ ಕಸನೂ ಕೂಡ ಗುಡಿಸ್ಕೊಂಡೆ. ಎಲ್ಲ ಕೆಲಸ ಒಟ್ಟಿಗೆ ಮಾಡೋಕ್ಕಾಗಲ್ಲ, ಆದ್ರೂ ಇವಾಗ ಟೈಮ್ ಇಲ್ಲ ಅಲ್ವ, ಸೊ ಮಾಡಲೇಬೇಕು. ಮಾಡ್ತಾಯಿದ್ದೆ ಕೂಡ. ನಾನು ನೀನು ಕಸ ಗುಡಿಸ್ಕೊಡು, ನಾನು ನೆಲ ಒರೆಸ್ಕೊಡ್ತೀನಿ ಅಂತ ಹೇಳಿದ್ರು ಅಭಿ. ಅವ್ರು ತುಂಬ ಚೆನ್ನಾಗಿ ನೆಲ ಒರೆಸ್ತಾರೆ ನೀಟಾಗಿ. ಸೊ ಇನ್ನೇನು ಕಸ ಗುಡಿಸಿ ಅವ್ರಿಗೆ ಕೊಟ್ಬಿಟ್ರೆ ಅವರು ನೆಲನ ಒರೆಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡ್ತಾರೆ ಅಂತ ಹೇಳಿ ನಾನು ಕೂಡ ಬೇಗನೆ ಕಸನೆಲ್ಲ ಗುಡಿಸ್ಕೊಂಡೆ. ಸೊ ಆಗಲ್ಲ, ತುಂಬ ಬಗ್ಗಿ ಒರೆಸಿರೋದು. ಇನ್ನು ಅಭಿಯವ್ರು ಕೂಡ ನೆಲ ಒರೆಸಿದ್ರು. ಅದಾದಮೇಲೆ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ದೇವ್ರ ಮನೆ ಕ್ಲೀನ್ ಮಾಡಬೇಕು, ಯಾಕಂದರೆ ಅಭಿಯವರು ತುಂಬ ದಿನ ಆಯ್ತಲ್ವ, ನಾನು ಒಂದು ವಾರ ಊರಿಗೆ ಹೋಗಿರೋದ್ರಿಂದ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ನೀಟಾಗಿ ಎಲ್ಲದನ್ನು ತೆಗೆದು ಅಷ್ಟೂ ದೇವ್ರ ಸಾಮಾನು ತೊಳೆಯೋದಿತ್ತು. ಅದಕ್ಕೋಸ್ಕರನೇ ಇಲ್ಲಿ ನಾನು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಎಲ್ಲದನ್ನು ಕೂಡ ತೊಳೆದು ಒರೆಸಿಟ್ಕೊಂಡ್ಬಿಟ್ರೆ ತುಂಬ ನೀಟಾಗಿ ಇರುತ್ತೆ ಅಂತ ಹೇಳಿ ಅವ್ರು ಹಾಗೇ ಮೇಲ್ಮೇಲೆ ತೊಳ್ಕೊಂಬಿಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಕೊಳೆ ಆಗಿತ್ತು. ಇನ್ನು ದೇವ್ರ ಫೋಟೋನೆಲ್ಲ ಒರೆಸ್ಕೊಳ್ಲಿಕ್ಕೆ ಒಂದು ಬಟ್ಟೆನ ಇಟ್ಕೊಂಡಿದ್ದೀನಿ, ಅದರಲ್ಲೇ ಕ್ಲೀನ್ ಮಾಡ್ಕೋತೀನಿ. ಸೊ ಎಲ್ಲ ದೇವ್ರ ಫೋಟೋಗಳ್ನೂ ಒರೆಸಿ ಒಂದು ಕಡೆ ಇಟ್ಕೋತಾ ಇದ್ದೆ, ಯಾಕಂದರೆ ಕಟ್ಟೆನೂ ಕೂಡ ಒರೆಸ್ಬೇಕಿತ್ತು ಅಲ್ವಾ, ಅದಕ್ಕೋಸ್ಕರ ನೀಟಾಗಿ ತೆಗಿತಾನೆ ಇದ್ದೆ. ಇನ್ನು ದೇವ್ರ ಕಟ್ಟೆ ಒರೆಸೋಕ್ಕೂ ಕೂಡ ಬೇರೆ ಒಂದು ಬಟ್ಟೆನ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಡೆಟಾಲು ಅದನ್ನು ನೀರು ಡೆಟಾಲ್ ಹಾಕಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತುಂಬಾ ಗಲೀಜಾಗಿತ್ತು, ಎಣ್ಣೆ ಎಲ್ಲ ಬಿದ್ದಿರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ನಮ್ಮದು ಕಲ್ಲಿರೋದೇ ಆ ಥರ, ಇದು ಹಳೆ ಮನೆ ರಿನೋವೇಷನ್ ಮಾಡಿಸಿರೋದಲ್ವ, ಹಾಗಾಗಿ ಹಳೆ ಥರದ್ದು ಗ್ರಾನೈಟ್ ಕಲ್ಲುಗಳೇ ಇಲ್ಲಿರೋದು. ಸೊ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಹಳೆ ಥರನೇ ಅನಿಸುತ್ತೆ. ಬಟ್ ನಾವು ಅದರಲ್ಲೇ ನಮ್ಮ ಒಂದು ಇದಕ್ಕೆ ಕ್ಲೀನ್ ಮಾಡಿಕೊಂಡು ಎಲ್ಲವನ್ನು ಮಡಿ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಮಾಡ್ಕೋತಾ ಇದ್ದೆ. ಸೊ ಎಲ್ಲದನ್ನು ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ನೋಡಿ ದೇವ್ರ ಮನೆ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಎಲ್ಲ ದೇವ್ರನ್ನೂ ತೆಗೆದ್ರೆ ಎಷ್ಟು ಬೋಳ್ ಅನಿಸುತ್ತೆ ಅಂತ. ಸೊ ನೀಟಾಗಿ ಒಂದು ಸತಿ ಎಲ್ಲದನ್ನು ಕೂಡ ತಿಕ್ಕಿ ಒರೆಸ್ಕೋತಾ ಇದ್ದೀನಿ. ಅದಾದಮೇಲೆ ಮತ್ತೆ ಎಲ್ಲದನ್ನು ಕೂಡ ಜೋಡಿಸಿಡ್ತಾ ಇದ್ದೀನಿ, ಯಾಕಂದರೆ ಅಭಿಯವ್ರಿಗೆ ಎಲ್ಲ ರೆಡಿ ಮಾಡಿಕೊಟ್ರೆ ಬೇಗನೆ ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ನೀಟಾಗಿ ಎಲ್ಲದನ್ನು ಜೋಡಿಸ್ಕೊಟ್ಟು ನಾನು ಕೂಡ ದೇವ್ರ ಸಾಮಾನನ್ನು ತೊಳಿತಾ ಇದ್ದೀನಿ. ಯಾವಾಗಲೂ ಪೇಸ್ಟೆಲ್ಲ ಮಾಡ್ಕೋತಾ ಇದ್ದೆ, ಇವಾಗ ಅಷ್ಟೊಂದು ಟೈಮ್ ಇಲ್ಲ, ಅದಕ್ಕೋಸ್ಕರ ಪೀತಾಂಬರಿ ಪುಡಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ತೊಳ್ಕೊತಾ ಇದ್ದೀನಿ ಅಷ್ಟೇ. ತುಂಬ ನೀಟಾಗಿ ಆಗುತ್ತೆ, ಬೇಗನೂ ಕೂಡ ಆಗುತ್ತೆ. ಇದನ್ನೆಲ್ಲದನ್ನು ಮುಗಿಸಿದಾದ್ಮೇಲೆ ನಾನು ಅಭಿಯವರು ತರಕಾರಿ ತೊಗೊಂಬನ್ನಿ ಅಂತಂದರೆ ನುಗ್ಗೆಕಾಯಿ ಸಾಂಬಾರು ಮಾಡು ಅಂತೇಳ್ಬಿಟ್ಟು ನುಗ್ಗೆಕಾಯಿ ಜೊತೆಗೆ 10 ರೂಪಾಯಿಗೆ ತುಂಬ ಸೊಪ್ಪು ಕೊಡ್ತಾಯಿದ್ರಂತೆ. ಸೊ 10 ರೂಪಾಯಿಗೆ 3 ಸೊಪ್ಪು 3 ಕಟ್ಟು ಅಂದ್ರಂತೆ, ಅದಕ್ಕೆ ಎಲ್ಲದನ್ನು 3 ಕಟ್ಟು ತಂದುಬಿಟ್ಟಿದ್ದಾರೆ. ಸೊ ಇನ್ನೇನು ಬಿಸಿಲು ಬೇರೆ, ಎಲ್ಲದನ್ನು ಕೂಡ ನೀಟಾಗಿ ಸೋಸಿ ಫ್ರಿಜ್ಜಿಗೆ ಇಡಲೇಬೇಕು, ಇಲ್ಲ ಅಂತಂದರೆ ಹಾಳಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಸೋಸ್ಕೊತಾ ಇದ್ದೀನಿ. ಸೊ ಪ್ರತಿಯೊಂದನ್ನು ನೀಟಾಗಿ ಸೋಸ್ಕೊಂಡು ಒಳಗಡೆ ಎತ್ತಿಟ್ಕೊಂಡ್ಬಿಟ್ರೆ ಹಾಳಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಕೆಲಸನೂ ಯಾಕೆ ಬೆಳಗ್ಗೆನೇ ಇಷ್ಟೊಂದು ಕೆಲಸ ಬರ್ತಿದೆ, ಎಲ್ಲ ಅಡುಗೆ ಮಾಡಬೇಕು, ಇನ್ನೂ ದೇವ್ರ ಪೂಜೆ ಆಗಬೇಕು, ಏನೂ ಆಗಿಲ್ಲ, ಎಡಿನೂ ಕೂಡ ಆಗಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಬಟ್ ಏನು ಮಾಡೋದು, ಎಲ್ಲ ಇವತ್ತೇ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡಿಕೊಂಡ್ರು ಕೂಡ ಅಷ್ಟು ಕೆಲಸನ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಇನ್ನು ಅಭಿ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊ ಅವರು ಕೂಡ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದು ಹೋದರು, ಅದೇ ದೊಡ್ಡ ಹೆಲ್ಪ್ ನನಗೆ. ಇನ್ನು ಎಲ್ಲದನ್ನು ಕೂಡ ನೀಟಾಗಿ ಕಟ್ಬಿಚ್ಚಿ ಸೊಪ್ಪನ್ನು ಸೋಸ್ಕೊಂಡು ಇಟ್ಕೋತಾ ಇದ್ದೀನಿ. ನಾನು ಯಾವ ಥರ ಸೋಸ್ತೀನಿ ಅಂದರೆ, ಮೊದಲು ಕೆಳಗಡೆ ಇರೋವಂಥ ಏನು ಬೇರೆ ಇರುತ್ತಲ್ಲ ಅದನ್ನು ತೆಗೆದುಬಿಡ್ತೀನಿ. ಅದಾದಮೇಲೆ ಈ ಥರ ಸೋಸ್ಕೋತೀನಿ. ನೀಟಾಗಿ ಒಂದು ಡಬ್ಬದಲ್ಲಿ ಹಾಕಿ ಪೇಪರ್ ಮುಚ್ಚಿಟ್ಬಿಟ್ರೆ ನೀಟಿರುತ್ತೆ. ಇನ್ನು ಕರೆಂಟ್ ಕೂಡ ಹೋಯಿತು, ಇನ್ನೇನು ಸ್ವಲ್ಪ ಹೊತ್ತಿಗೆ ಬರುತ್ತೆ, ಯಾಕೋ ತೆಗ್ದಿದ್ದಾರೆ ಅಂತ ಹೇಳ್ಕೊಂಡು ಬಿಟ್ಟೆ. ಅದಾದಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟರೊಳಗಡೆ. ಆಮೇಲೆ ಅಡುಗೆ ಮಾಡಬೇಕಲ್ವ, ಸೊ ಸಾಂಬಾರು ಮಾಡ್ತಾಯಿದ್ದೆ. ಯಾಕಂದರೆ ನುಗ್ಗೆಕಾಯಿ ಸಾಂಬಾರು ಬೆಳಗ್ಗೆನೇ ಸ್ವಲ್ಪ ಕೇಸರಿಬಾತು ಮತ್ತು ನುಗ್ಗೆಕಾಯಿ ಸಾಂಬಾರು ಅನ್ನ ಮಾಡೋಣ ಅಂತ ಅಂದ್ಕೊಂಡೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೆ ಇಲ್ಲಿ. ಸೊ ಸಪ್ರೇಟಾಗಿ ನುಗ್ಗೆಕಾಯಿನ ಬೇಯಿಸ್ಕೊಂಡಿದ್ದೆ, ಅದಕ್ಕೆ ಒಗ್ಗರಣೆನ ಕೂಡ ಹಾಕೋತಾ ಇದ್ದೀನಿ. ಹಾಗೆಯೇ ಸೊಪ್ಪು ಮತ್ತು ಬೇಳೆನ ಸಪ್ರೇಟಾಗಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಅದೇ ಕುಕ್ಕರಲ್ಲೇ ಅನ್ನಕ್ಕೆ ಇಡಬೇಕು, ಅದಕ್ಕೋಸ್ಕರನೇ ಫಸ್ಟು ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳಿ ಸಾಂಬಾರನ್ನ ಮಾಡಿಕೊಂಡು ಇವಾಗ ಅದೇ ಒಂದು ಕುಕ್ಕರಿಗೆ ಅನ್ನಕ್ಕೆ ಏನು ಅಕ್ಕಿನ ನೆನೆ ಹಾಕಿದ್ದು
ಅದನ್ನ ಇವಾಗ ಇದಕ್ಕೆ ಹಾಕ್ಬಿಟ್ಟು ಅನ್ನನೂ ಕೂಡ ಇಡ್ತಾ ಇದ್ದೀನಿ. ಇನ್ನು ನಾನು ಇಲ್ಲಿ ಕೇಸರಿಬಾತ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ನೀವು ಈ ಥರ ಕೇಸರಿಬಾತ್ ಮಾಡಿಕೊಂಡ್ರೆ ಎಷ್ಟೊತ್ತಿಟ್ರೂ ಕೂಡ ಅದು ಗಟ್ಟಿ ಆಗೋದಿಲ್ಲ. ಇಲ್ಲಿ ನೋಡಿ ನಾನು 3 ಸ್ಪೂನ್ ತುಪ್ಪ ಮತ್ತು 3 ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಆಗೋವರೆಗೂ ಬಿಟ್ಟು ಇವಾಗ ಅದನ್ನು ಅದರಲ್ಲಿ ಸ್ವಲ್ಪನ ತೆಗ್ದಿಡ್ತಾ ಇದ್ದೀನಿ. ಯಾಕೆ ತೆಗ್ದಿಡ್ತಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ಇನ್ನು ಏನು ಕಟ್ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿ ಇಟ್ಕೊಂಡಿದ್ದೆ ಅವನ್ನ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ಅಭಿಯವರು ಬಾರಮ್ಮ ಪೂಜೆ ಅಂದರೆ ಮಂಗಳಾರತಿ ಮಾಡೋಣ, ನಾನು ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಕೂಡ ಬಂದೆ. ಯಾಕಂದರೆ ಕಳಸನೂ ಕೂಡ ಹಚ್ಬೇಕಾಗಿತ್ತು ಇವತ್ತು. ಅದಕ್ಕೋಸ್ಕರ ಸೊ ಕಳಸನೂ ಕೂಡ ಬೆಳಗೋಣ. ವೀರಭದ್ರೇಶ್ವರ ನಮ್ಮದು ಕೊಡಗುಡ್ಡ ವೀರಭದ್ರೇಶ್ವರ ಮನೆ ದೇವರು. ಸೊ ಇನ್ನೇನು 2 ದಿನದಲ್ಲಿ ಅದರದ್ದು ತೇರು ಕೂಡ ಆಗುತ್ತೆ. ಹಾಗಾಗಿ ಇಲ್ಲೇ ನಾವು ಮಾಡ್ತಾ ಇರೋದು. ಸೊ ನೋಡಿ ಸೊ ನಾನು ಕೂಡ ಕರ್ಪೂರದ ಆರತಿನ ಬೆಳಗಿದೆ. ಹಾಗೆಯೇ ಕಳಸನೂ ಕೂಡ ಬೆಳಗ್ಬಿಟ್ಟು ನಮಸ್ತೆ ಮಾಡಿಕೊಂಡೆ. ಸೊ ಇನ್ನು ದೇವ್ರಿಗೆ ಅಡ್ಬಿದ್ದು ಬೇಡಿಕೊಂಡು ನಾನು ಹೊರಗಡೆ ಯಾವುದೋ ಕಾಲ್ ಬಂತು ಅಂತ ಹೊರಗಡೆ ಬಂದುಬಿಟ್ಟೆ. ಅಭಿಯವರು ಇನ್ನೂ ಕೂಡ ದೇವ್ರ ಹತ್ರ ಏನೋ ಬೇಡ್ಕೊತಿರ್ತಾರೆ. ಅವ್ರದ್ದು ಫುಲ್ ಪ್ರೇಯರ್ ಮುಗಿಯೋವರೆಗೂ ಅವ್ರು ಹೊರಗಡೆ ಬರೋಲ್ಲ. ಎಲ್ಲದನ್ನು ಕೂಡ ಅಚ್ಚುಕಟ್ಟಾಗಿ ಮುಗಿಬೇಕು ಅನ್ನೋದು ಅವ್ರದ್ದು ಒಂದು ಆಸೆ. ಅದಕ್ಕೋಸ್ಕರ ಅವ್ರು ಇನ್ನೂ ಅಲ್ಲೇ ನಿಂತಿದ್ರು. ನಾನಿನ್ನು ಕೇಸರಿಬಾತ್ ಮಾಡೋಣ ಅಂತ ಹೇಳಿ ಬಂದೆ. ಇವಾಗ ನಾನು ಆವಾಗಲೇ ಏನು ತುಪ್ಪ ಹಾಕ್ಕೊಂಡಿದ್ದೆ ಅಲ್ವ, ಅದಕ್ಕೆ 1 ಬೌಲ್ ಆಗೋವಷ್ಟು ರವೆನ ತೊಗೊಂಡಿದ್ದೀನಿ. ನಾನು ತುಂಬ ಕೇಸರಿಬಾತ್ ರವೆ ಎಲ್ಲ ತೊಗೊಂಡಿಲ್ಲ, ಒಂದು ಮೀಡಿಯಮ್ ರವೆನ ತೊಗೊಂಡಿದ್ದೀನಿ. ಸೊ ತೊಗೊಂಡು ಅದನ್ನು ನೀಟಾಗಿ ಹುರಿಬೇಕು. ಎಲ್ಲಿವರೆಗೂ ಹುರಿಬೇಕು ಅಂದರೆ ಅದು ಘಮ ಘಮ ಅಂತ ಎಲ್ಲ ಕಡೆ ಹರಡಬೇಕು. ಅಷ್ಟು ಚೆನ್ನಾಗಿ ಒಂದು ಸ್ಲಿಮ್ಮಾಗಿ ಇಟ್ಕೊಂಡು ಹುರಿಬೇಕು. ಅದಕ್ಕೆ ಎಷ್ಟು ನೋಡಿ ಅದೇ ಬಟ್ಲಲ್ಲೇ ನಾನು ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ 1 ಬಟ್ಲು ರವೆಗೆ 1 ಬಟ್ಲು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸೊ ಹಾಕ್ಕೊಂಡು ಒಂದು ಸ್ವಲ್ಪ ಹುರಿಬೇಕು. ಅದಾದಮೇಲೆ ಇಲ್ಲಿ ನಾನು ಪೈನಾಪಲ್ ಎಸೆನ್ಸ್ ಇತ್ತು ಮನೆಯಲ್ಲಿ, ಅದನ್ನೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 2-3 ಎಸೆನ್ಸ್ನ ಹಾಕ್ಕೊಂಡು, ಇಲ್ಲಿ ಫುಡ್ ಕಲರ್ ಇತ್ತು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇನ್ನು ಕೆಲವೊಬ್ಬರು ಕೇಸರಿ ಹೂವನ್ನ ನೆನೆ ಇಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋತಾರೆ. ಬಟ್ ನಾನಿವತ್ತು ಅದೆಲ್ಲ ಇರಲಿಲ್ಲ, ಹಾಗಾಗಿ ಫುಡ್ ಕಲರ್ ಇತ್ತಲ್ವ ಅಂತ ಹೇಳ್ಬಿಟ್ಟು ಫುಡ್ ಕಲರ್ನೇ ಹಾಕಿದ್ದೀನಿ. ಅಲ್ಲಿ ಸೈಡಿಗೆ ನಾನು 1 ಕಪ್ ರವೆಗೆ 2.5 ಕಪ್ ನೀರನ್ನ ಆಲ್ರೆಡಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ಸೊ ಇವಾಗ ಅದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಎಷ್ಟೊತ್ತಿಟ್ರೂ ಕೂಡ ಈ ಒಂದು ಕೇಸರಿಬಾತು ಗಟ್ಟಿಯಾಗಲ್ಲ, ತುಂಬಾ ಮೃದುವಾಗಿರುತ್ತೆ. ಹಾಗೆಯೇ ಟೇಸ್ಟು ಕೂಡ ಸಕ್ಕತ್ತಾಗಿರುತ್ತೆ. ಯಾವತ್ತು ಅಳತೆ ಪ್ರಕಾರ ಮಾಡಿದಾಗ ತುಂಬ ಈಗ ಅಡುಗೆ ಮಾಡ್ಬೇಕಾದ್ರೆ ಕೆಟ್ಟೋಯ್ತು ಅಂತೀವಲ್ವ, ಆ ಥರ ಆಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಈ ಥರ ನಿಮಗೆ ಕೇಸರಿಬಾತು ಈ ಥರ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಈ ಒಂದು ಮೆಥಡ್ನ ಫಾಲೋ ಮಾಡಿ ಅಂತಲೇ ಹೇಳ್ತೀನಿ ನಾನು. ಸೊ ಇದಾದ ತಕ್ಷಣವೇ ನಾವೆಲ್ಲ ಏನು ಫಸ್ಟಿಗೆ ಕರೆದಿಟ್ಕೊಂಡಿದ್ವಲ್ವ, ಸೊ ಅವನ್ನೆಲ್ಲನೂ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದಮೇಲೆ ಲಾಸ್ಟಿಗೆ ನಾನು ಏನು ಫಸ್ಟಿಗೆ ತೆಗ್ದಿಟ್ಟಿದ್ದೆ ಅಲ್ವ ಎಣ್ಣೆ ಮತ್ತು ತುಪ್ಪದ್ದು ಒಂದು ಮಿಶ್ರಣನ, ಅದನ್ನ ಇವಾಗ ಹಾಕ್ಬಿಟ್ರೆ ನೋಡಿ ಈ ಥರ ಇರುತ್ತೆ. ನೀವು ಎಷ್ಟೊತ್ತಿಟ್ರೂ ಇದೇ ಥರನೇ ಇರುತ್ತೆ. ಅದಾದ ತಕ್ಷಣ ನಾನು ಶಾಪಿಗೆ ಬಂದೆ. ಅಭಿಯವರು ದೇವಸ್ಥಾನಕ್ಕೆ ಹೋಗಿದ್ರು, ಹಾಗಾಗಿ ಏನು ಶಾಪ್ ಓಪನ್ ಮಾಡಿದ್ವಿ. ಬಟ್ ನಮ್ಮ ಪಕ್ಕದ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡ್ತಿರೋದ್ರಿಂದ ಹೊರ್ಗಡೆ ಏನೂ ಸಾಮಾನು ಇಡಬೇಡಿ ಅಂತ ಹೇಳಿಬಿಟ್ಟು ಅವರು ಒಂದು ಸ್ವಲ್ಪ ಹೊತ್ತು ಬಿಡಿಸಿದ್ರು. ನಮ್ಮ ಅಂಗಡಿ ಹುಡ್ರು ಈ ಕಡೆ ಸೈಡ್ ಅಷ್ಟೇ ಇಡ್ತಾಯಿದ್ರು. ಸೊ ಇವಾಗ ಸೀಸನ್ ಇರೋದ್ರಿಂದನೂ ಇವ್ರು ಮಾಡ್ತಿರೋದಕ್ಕೂ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ. ಆದ್ರೂ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಅಂತ ಹೇಳಿ ಸುಮ್ಮನೆ ಬಿಡಬೇಕು. ಇನ್ನು ಅದಾದಮೇಲೆ ನಾನು ಕೂಡ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದಾದಮೇಲೆ ಇನ್ನೇನು ಪಾತ್ರೆ ಕೂಡ ಹಾಗೆ ಇತ್ತು, ಅದನ್ನು ಕೂಡ ಸ್ವಲ್ಪ ತೊಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿದ್ದಾಯಿತು. ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಕೆಲಸ ಆಗಿರೋದ್ರಿಂದ ಕಾಲು ತುಂಬ ನೋಯ್ತಾ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು ಎದ್ಮೇಲೆ ಮತ್ತೆ ಪಾತ್ರೆನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಸೊ ಏನು ಅಂತಂದರೆ ಒಂದೇ ಸತಿಗೆ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನನಗೆ ಸಮಾಧಾನ ಆದಮೇಲೆ ಮತ್ತೆ ಎದ್ಬಿಟ್ಟು ಅಡುಗೆ ಕೆಲಸ ಅಥವಾ ಈ ಥರ ಏನಾದ್ರು ಕ್ಲೀನಿಂಗ್ ಕೆಲಸ ಮಾಡ್ತೀನಿ. ಈ ಕೆಲಸ ಇವಾಗಲೇ ಆಗಬೇಕಂತೇನಿಲ್ಲ, ಆ ಥರ. ಇನ್ನು ಮಧ್ಯಾಹ್ನ ಕೂಡ ಅದೇ ಥರ ಹೋಯಿತು. ಇನ್ನು ಸ್ವಲ್ಪ ಸಂಜೆ ಆಗ್ತಾಯಿತ್ತು. ಸೊ ಸ್ವಲ್ಪ ಟೀನೋ ಅಥವಾ ಬೋರ್ಮಿಟನೋ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇನ್ನು ಅಭಿಯವ್ರು ಬೋರ್ಮಿಟ ತಂದಿದ್ರು, ಅದನ್ನೇ ಹಾಕ್ಕೊಂಡು ಇಲ್ಲಿ ಕುಡಿತಾ ಇದ್ದೀನಿ. ಕುಡ್ದಾದ್ಮೇಲೆ ಸ್ವಲ್ಪ ಕೆಲಸ ಮಾಡೋದಕ್ಕೆ ಎನರ್ಜಿ ಬರುತ್ತೆ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಸೊ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆರಾಮಾಗಿ ಕುಡಿದು ನಮ್ಮ ಬಟ್ಟೆನೂ ಒಣಗಿತ್ತು, ಅದನ್ನು ಕೂಡ ಎತ್ಕೊಳ್ತಾ ಇದ್ದೀನಿ. ಸೊ ಬಟ್ಟೆ ಎಲ್ಲ ವಾಶ್ ಮಾಡಿದ್ದು ತೆಗೆದ್ಮೇಲೆ ಹಳೆದನ್ನು ಕೂಡ ಇನ್ನೊಂದರ ನೆಕ್ಸ್ಟು ಏನಿದೆಯೋ ಅದನ್ನ ಹಾಕ್ಬೋದು. ಅದಕ್ಕೋಸ್ಕರ ನೋಡಿ, ನಾನು ಒಂದು ವಾರದ ಹಿಂದೆ ಹಾಕೋಗಿದ್ದ ಬಟ್ಟೆ ಇದು ಹಾಗೆ ಇಟ್ಟಿದ್ದಾರೆ ಅಭಿಯವರು. ಅವ್ರಿಗೆ ತೆಗಿಯೋಕ್ಕೆ ಟೈಮ್ ಸಿಕ್ಕಿಲ್ವೋ ಅಥವಾ ತೆಗಿಯೋಕ್ಕೆ ಮನಸ್ಸಾಗಿಲ್ವೋ ಗೊತ್ತಿಲ್ಲ, ಹಾಗೆಯೇ ಬಿಟ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಅಷ್ಟನ್ನು ತೆಗೆದ್ಬಿಟ್ಟು ನಾನು ಬಟ್ಟೆ ಒಣ ಹಾಕಿದರೆ ಆಯಿತು, ಮತ್ತು ವಾಷಿಂಗ್ ಮಿಷಿನಿಗೆ ಹಾಕಿ ಅಂತ ಹೇಳಿ ತೆಗಿತಾ ಇದ್ದೆ. ತೆಗೆದ್ಬಿಟ್ಟು ಅದನ್ನೆಲ್ಲ ಒಳಗಡೆ ಹಾಕಿಬಿಟ್ಟು ಬಂದು ಬಟ್ಟೆ ಇತ್ತು ಅಲ್ವಾ. ಸೊ ಅಭಿಯವರು ಅವ್ರ ಬಟ್ಟೆನೂ ಹಾಕ್ಕೊಂಡಿಲ್ಲ ಒಂದು ವಾರದಿಂದ. ಯಾಕೋ ಗೊತ್ತಿಲ್ಲ, ಈ ಸತಿ ಏನು ಕೆಲಸನೂ ಮಾಡಿಲ್ಲ ಅವರು. ಸೊ ಶಾಪಲ್ಲಿ ವರ್ಕ್ ತುಂಬ ಇತ್ತು ಅನಿಸುತ್ತೆ, ಅದಕ್ಕೋಸ್ಕರ ಇಲ್ಲಿವಾಗ ನಾನೇ ವಾಷಿಂಗ್ ಮಿಷಿನಿಗೆ ಬಟ್ಟೆನ ಹಾಕ್ಕೊತಾ ಇದ್ದೀನಿ. ಸೊ ನನ್ನದು ಬಟ್ಟೆ ಬಿಟ್ಟು ಅವ್ರದ್ದಷ್ಟೇ ಒಂದು ಸತಿ ವಾಶ್ಗೆ ಹಾಕ್ಬಿಡ್ತೀನಿ. ಆಮೇಲೆ ಇನ್ನೊಂದು ಸತಿ ನನ್ನ ಬಟ್ಟೆನೂ ಕೂಡ ವಾಶಿಗೆ ಹಾಕಿದ್ರೆ ನೀಟ್ ಆಗ್ತವೆ ಅಂತ ಹೇಳಿ ಅವ್ರ ಬಟ್ಟೆನೇ ಸಪ್ರೇಟ್ ಹಾಕ್ತಾಯಿದ್ದೀನಿ. ಬಿಕಾಸ್ ನಮ್ಮ ಡ್ರೆಸ್ಸು ಯಾವುದಾದ್ರೂ ಒಂದೊಂದು ಕಲರ್ ಹೋಗ್ತಾ ಇರುತ್ತೆ. ಸೊ ಅವ್ರ ಡ್ರೆಸ್ಸಿಗೆ ಅದೆಲ್ಲ ಕಲರ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರದ್ದೇ ಸಪ್ರೇಟು, ನಮ್ಮದೇ ಸಪ್ರೇಟ್ ಹಾಕ್ಕೋತಾ ಇರ್ತೀನಿ. ಸೊ ಈ ಥರ ಮಾಡೋದ್ರಿಂದ ಕಲರ್ ಶೇಡ್ ಆಗುವಂಥದ್ದು ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಬಟ್ಟೆ ಇದೆ, ಒಂದು ವಾರದ ಬಟ್ಟೆ ಅವ್ರು ಹಾಕೇ ಇರಲಿಲ್ಲ. ಅದಕ್ಕೋಸ್ಕರ ನಾನು ಹಾಕ್ಕೊಂಡು ಅದಕ್ಕೇನು ಲಿಕ್ವಿಡ್ ಹಾಕಬೇಕು ಅದನ್ನು ಕೂಡ ಹಾಕಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ವಾಷಿಂಗ್ ಮಿಷಿನ್ ಬಂದಾಗಿಂದ ಸ್ವಲ್ಪ ವರ್ಕೆಲ್ಲ ಈಸಿ ಆಗ್ತಾಯಿದೆ. ನಿಜವಾಗ್ಲೂ ನನ್ನ ಕೈಲಿ ಏನಾದರೂ ಕೆಲಸ ಮಾಡ್ತೀನಿ, ಬಟ್ಟೆ ಒಗೆಯೋದು ಮಾತ್ರ ನನ್ನ ಕೈಲಿ ಆಗೋಲ್ಲ. ಸೊ ಅದಕ್ಕೋಸ್ಕರ ಈ ವಾಷಿಂಗ್ ಮಿಷಿನನ್ನು ತೊಗೊಂಡ್ವಿ. ತುಂಬಾ ಹೆಲ್ಪ್ ಆಗ್ತಿದೆ ಈ ಟೈಮಲ್ಲಂತೂ. ಇನ್ನು ಸಂಜೆ ಆಗಿತ್ತಲ್ವ, ಸೊ ಮುಖ ತೊಳ್ಕೊಂಡು ಸಂಜೆ ದೀಪನೂ ಹಚ್ಚಿಬಿಡೋಣ ಅಂತ ಹೇಳಿ ಬಂದೆ. ಸೊ ಸಂಜೆ ದೀಪ ಹಚ್ಚಿ ಮತ್ತು ನಾವು ಅದೇನು ಕಳಸ ಹಚ್ಚಿರ್ತೀವೋ ಅದನ್ನ ಇನ್ನೊಂದು ಸತಿ ಹಚ್ಬಿಟ್ಟು ಬೆಳಗುವಂಥದ್ದು ನಮ್ಮ ಮನೇಲಿ ಇರತಕ್ಕಂಥ ಸಂಪ್ರದಾಯ. ಅದಕ್ಕೋಸ್ಕರ ಮೊದಲಿಗೆ ಎಲ್ಲ ದೀಪಕ್ಕೂ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ದೀಪನೂ ಕೂಡ ಹಚ್ತಾ ಇದ್ದೀನಿ. ಈ ಸಂಜೆ ಹೊತ್ತು ಹೆಣ್ಮಕ್ಳು ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಅಂತಾರೆ. ಬೆಳಗ್ಗೆ ಗಂಡ್ಮಕ್ಳು ಪೂಜೆ ಮಾಡಬೇಕು, ಸಂಜೆ ಹೆಣ್ಮಕ್ಳು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಸಂಜೆ ಯಾವಾಗಲೂ ಕೂಡ ನಾನೇ ಈ ಒಂದು ದೀಪನ ಹಚ್ಚೋದು. ಸೊ ದೀಪ ಎಲ್ಲ ಹಚ್ಚಿ ಸಮಾಧಾನದಿಂದ ಒಂದು 2 ನಿಮಿಷ ಕೂತ್ಕೊಂಡೆ. ಸೊ ಅದೊಂದು ಕಡೆ ಎಲ್ಲ ಬೆಳಗಿ ಮನೆ ಹೊಸ್ಲಿಗೂ ಕೂಡ ಬೆಳಗ್ಗೆ ಬಂದೆ. ಇನ್ನು ಕಲಸನ್ನು ಕೂಡ ಎಲ್ಲದಕ್ಕೂ ಬೆಳಗಿ ಎಲ್ರೂ ಕಾಪಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡು, ಹಾಗೆ ನಮಗೂ ಕೂಡ ಒಳ್ಳೇದು ಮಾಡು ಅಂತ ಕೇಳಿಕೊಂಡೆ. ಇದಾದಮೇಲೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡೆ. ಅಷ್ಟೊತ್ತಿಗೆ 6:30 6:45 ಆಗಿಬಿಟ್ಟಿತ್ತು. ಸೊ ಇನ್ನು ಹೊಟ್ಟೆ ಹಶ್ವಾಗ್ತಾಯಿತ್ತು. ಅದಕ್ಕೋಸ್ಕರ ಹಣ್ಣು ತಿನ್ನೋಣ ಅಂತ ಹೇಳಿ ಹಣ್ಣನ್ನು, ಕಲ್ಲಂಗಡಿ ಹಣ್ಣಿತ್ತು, ಅದನ್ನೇ ಕೂಡ ಹೆಚ್ಕೊಂಡೆ. ಇಷ್ಟೊಂದಿದೆ, ನೋಡ್ತೀನಿ ಎಷ್ಟಾಗುತ್ತೋ ಅಷ್ಟು ತಿಂದು ಇಟ್ಬಿಡ್ತೀನಿ. ಸೊ ಸ್ವಲ್ಪ ತಿಂದಾದಮೇಲೆ ಬಟ್ಟೆ ಆವಾಗಲೇ ಹಾಕಿದ್ದೆ ಅಲ್ವ, ಅವನು ಕೂಡ ಮರ್ಚಿಟ್ಕೊಂಡ್ರೆ ಈಸಿ ಆಗುತ್ತೆ ಕೆಲಸ ಅಂತ ಹೇಳಿ ಅವಿಯವ್ರು ಬರೋಷ್ಟೊತ್ತಿಗೆ ಎಲ್ಲ ಕೆಲಸನೂ ಮುಗಿಸಿ ಅವ್ರ ಜೊತೆನೂ ಆರಾಮಾಗಿ ಕೂತ್ಕೋಬೋದು ಅಂತ ಹೇಳಿ ಕೂತ್ಕೋತಾ ಇರೋದು. ಇನ್ನು ಎಲ್ಲ ಬಟ್ಟೆ ತುಂಬ ಇತ್ತು. ಸೊ ಅವನ್ನೆಲ್ಲದನ್ನೂ ಬಟ್ಟೆ ಮರ್ಚಿಟ್ಟು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿತ್ತು, ಅದನ್ನು ಕೂಡ ಮುಗಿಸ್ಕೊಂಡೆ. ಅಂದರೆ ಅಲ್ಲಿ ಒಂದು ವಾರ ಬಿಟ್ಟೋಗಿರ್ತೀನಿ ಅಲ್ವಾ. ಸೊ ಅಭಿಯವ್ರು ಏನಾದರೂ ಬೀಳ್ಸಿರೋದನ್ನ ಎತ್ತಿಟ್ಟಿರಲ್ಲ. ಸೊ ಅದನ್ನು ಸ್ವಲ್ಪ ನೀಟ್ ಮಾಡಿಕೊಂಡೆ. ಸೊ ಎಲ್ಲದನ್ನು ನೀಟ್ ಮಾಡಿಕೊಂಡು ಇಟ್ಕೊಳೋ ಅಷ್ಟೊತ್ತಿಗೆ ಇವತ್ತಿನ ದಿನ ಮುಗ್ದೇ ಹೋಗಿತ್ತು. ಸಖತ್ತು ಸುಸ್ತಾಗ್ತಾಯಿತ್ತು. ಇನ್ನೇನು ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಿತ್ತು. ಇನ್ನು ನೈಟ್ ಊಟಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ನಾನು ಮ್ಯಾಗಿ ಮಾಡ್ಕೋತೀನಿ ಅಂತ ಹೇಳಿದರು. ಸೊ ನಾನು ಕೂಡ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಏನು ತಿನ್ನಬೇಕು ಅಂತ ನನಗೂ ಅನಿಸಿರಲಿಲ್ಲ. ಸೊ ಅದಕ್ಕೋಸ್ಕರ ಸುಮ್ಮನೆ ಆದೆ. ಇನ್ನು ಈ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಸಖತ್ತಾಗಿ ಸುಸ್ತಾಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡಿದ್ದಷ್ಟು ಅಂತೂ ಈಸಿ ಇಲ್ಲ. ನಾನು ಅವಾಗೆಲ್ಲ ಯಾರಾದರೂ ಈ ಥರ ಸುಸ್ತಾಗಿದೆ ಅಂತ ಅಂದ್ಬಿಟ್ರೆ, ಅಯ್ಯೋ ಅದೇನು ಪಾಪು ಏನು ಅಷ್ಟೊಂದು ಕಷ್ಟ ಕೊಡುತ್ತಾ ಹಂಗೆ ಹಿಂಗೆ ಅಂತಿದ್ದೆ. ಬಟ್ ಇವಾಗ ನನಗೇ ಅನುಭವ ಆಗ್ತಿರೋದ್ರಿಂದ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ.
ಇದೆಲ್ಲ ನೋಡ್ತಾ ಇದ್ದರೆ ಒಂಥರ ಖುಷಿ ಆಗುತ್ತೆ, ಒಂದ್ಸತಿ ತುಂಬ ಭಯನೂ ಆಗುತ್ತೆ. ಸೊ ಈ ಒಂದು ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ತುಂಬಾ ಇರುತ್ತೆ. ಕೆಲವೊಂದು ಸತಿ ತುಂಬಾ ಖುಷಿ ಆಗುತ್ತೆ, ಕೆಲವೊಂದು ಸತಿ ತುಂಬಾ ಬೇಜಾರಾಗ್ತಾ ಇರುತ್ತೆ. ಬಟ್ ಆ ಟೈಮಲ್ಲೆಲ್ಲ ನಮಗೆ ನಾವೇ ಮೋಟಿವೇಶನ್ ಮಾಡಿಕೊಂಡು ಮುಂದೆ ಹೋಗಬೇಕು ಅನ್ನೋದನ್ನು ನಾನು ಕಲ್ತಿದ್ದೀನಿ. ಆಮೇಲೆ ಯಾವುದೇ ಕಾರಣಕ್ಕೂ ನೋಡಿ ಎಷ್ಟು ಹಿಂಗೆ ಇದ್ರೂ ಈ ಥರ ಆಗ್ತಾ ಇರುತ್ತೆ, ಅದನ್ನೆಲ್ಲ ದಾಟಬೇಕು. ಇನ್ನು ಸಂಜೆ ನೈಟ್ ಊಟಕ್ಕೆ ಅವ್ರು ಮ್ಯಾಗಿ ಮಾಡ್ಕೊತೀನಿ ಅಂದ್ರಲ್ವ, ಸೊ ಅವ್ರ ಜೊತೆ ಸ್ವಲ್ಪ ಇವು ಇರಲಿ ಅಂತ ಹೇಳ್ಬಿಟ್ಟು ಕಾರ್ನ್ ಇತ್ತು ಮನೇಲಿ, ಅದನ್ನೇ ಇವ್ರಿಗೆ ಕೊಟ್ಬಿಡೋಣ ಅಂತ ಹೇಳಿ ಕಾರ್ನು ಕೂಡ ವಾಶ್ ಮಾಡಿ ಅದನ್ನು ಕೂಡ ಇದಕ್ಕಿಟ್ಟಿದ್ದಾಯಿತು. ಇನ್ನು ಅವರಿಗೆ ಮ್ಯಾಗಿಗೆ ಬೇಕಾದಂಥ ಎಲ್ಲ ಐಟಮ್ಸ್ನ ಹೆಚ್ಚಿಟ್ಟಿದ್ದೆ. ಸೊ ಇನ್ನು ಅವ್ರು ಬಂದು ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಸೊ ಇದು ಇಷ್ಟೊತ್ತು ನಾನು ಹೇಳಿದ್ದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮಾತ್ರ. ಎವ್ರಿ ಪ್ರೆಗ್ನೆನ್ಸಿ ಡಿಫ್ರೆನ್ಸ್ ಇರುತ್ತೆ. ಸೊ ಕೆಲವೊಬ್ಬರಿಗೆ ಒಂದೊಂದು ಥರ, ಒಬ್ಬೊಬ್ಬರಿಗೆ ವಾಮಿಟ್ ಇರುತ್ತೆ, ಒಬ್ರಿಗೆ ಇರೋದಿಲ್ಲ. ಸೊ ಯಾವ ಒಂದು ಪ್ರೆಗ್ನೆನ್ಸಿನೂ ಯಾರಿಗೂ ಕೂಡ ಕಂಪೇರ್ ಮಾಡಬೇಡಿ, ಪಾಸಿಟಿವ್ ಆಗಿರಿ, ಹೆಲ್ದಿ ಆಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಕೊನೆಯದಾಗಿ ಒಂದು ಮಾತು, ಪ್ರೆಗ್ನೆನ್ಸಿ ಈಸ್ ನಾಟ್ ಈಸಿ. ಬಾಡಿ ಚೇಂಜ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಪೇನ್ ಇರುತ್ತೆ. ಬಟ್ ರಿಮೆಂಬರ್, ನಿಮ್ಮ ಬಾಡಿ ಒಂದು ಬ್ಯೂಟಿಫುಲ್ ಲೈಫ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳಿ ನಾನು ಕೂಡ ಇದನ್ನೇ ನಂಬ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಹತ್ರನೂ ಕೂಡ ಅದನ್ನು ಶೇರ್ ಮಾಡಿದೆ ಅಷ್ಟೇ. ಈ ಒಂದು ನಾನು ಯಾವಾಗಲೂ ಹಾಗೆ ಅಂದ್ಕೊಳೋದು, ಈ ಪ್ರೆಗ್ನೆನ್ಸಿನ ತುಂಬ ಈಸಿ ಅಲ್ಲ, ಬಟ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪಾಪುನೇ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಅದೊಂದು ತುಂಬ ಖುಷಿ. ಅದಕ್ಕೋಸ್ಕರ ನಾನೆಲ್ಲ ಹೆಚ್ಚಿಟ್ಟಿದ್ದೆ. ಅಭಿಯವ್ರು ಬಂದುಬಿಟ್ಟು ಮ್ಯಾಗಿ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಟೊಮೊಟೊ ಒಂದು ಹೆಚ್ಚಿರಲಿಲ್ಲ, ಅದಕ್ಕೆ ಅವ್ರು ಹೆಚ್ಕೊಂಡು ಮಾಡ್ಕೋತಾ ಇರೋದು. ಒಂಥರ ಖುಷಿ ಅನಿಸುತ್ತೆ. ಅಭಿಯವರು ಏನಾದರೂ ಹೆಲ್ಪ್ ಮಾಡ್ತಾ ಇರ್ತಾರೆ, ಬೆಳಗ್ಗೆಯಿಂದ ಮಾಡಿರ್ತೀಯ ಆರಾಮಾಗಿ ಕೂತ್ಕೊ ಅಂತ ಹೇಳಿ. ಆ ಒಂದು ವರ್ಡೇ ಸಾಕಾಗಿರುತ್ತೆ ನಮಗೆಲ್ಲ ಒಂದು ಸುಸ್ತನ್ನು ಕಡಿಮೆ ಮಾಡಲಿಕ್ಕೆ. ತುಂಬಾ ಚೇಂಜ್ ಆಗಿದ್ದಾರೆ ಅಭಿ. ಅವಾಗಿದ್ದಂಗೆ ಪೋಲಿ ಥರ ಅಡ್ಡಾಡಲ್ಲ, ಸುಮ್ಮನೆ ಏನು ಕೆಲಸ ಮಾಡದೇ ಇರಲ್ಲ, ಎಲ್ಲ ಕೆಲಸಕ್ಕೂ ಹೆಲ್ಪ್ ಮಾಡ್ತಾರೆ. ಈಗಂತೂ ತುಂಬಾ ಹೆಲ್ಪ್ ಮಾಡ್ತಾರೆ. ಇನ್ನು ನೋಡಿ ಮಜ್ಜಿಗೆ ಮಾಡಿದೆ ನಾನು, ಅಭಿಯವರು ಕಾರ್ನು ಮತ್ತು ಮ್ಯಾಗಿನ ಮಾಡಿದ್ರು. ನಾನು ಸ್ವಲ್ಪನೇ ತಿಂದೆ, ಅಷ್ಟೊಂದು ತಿನ್ನಲಿಲ್ಲ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ಒಂದು ಜರ್ನಿ. ನಿಮಗೇನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.